ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 51ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 52ನೇ ಅಧ್ಯಾಯವನ್ನು ಶುರು ಮಾಡೋಣ. 10 ನಿಮಿಷದಲ್ಲಿ ದೇವಸ್ಥಾನದ ಬಳಿ ಎಲ್ಲರನ್ನೂ ಕರೆತಂದಿದ್ದ ತೇಜ. ಎಲ್ಲರೂ ಕುತೂಹಲದಿಂದಲೇ ದೇವಸ್ಥಾನದ ಒಳಗೆ ಬಂದಿದ್ರು. ಅಲ್ಲಿನ ದೃಶ್ಯ ಕಂಡು ಮೊದಲು ನಾರಾಯಣರು ಹೋಗಿ ಕಾಲು ಹಿಡ್ಕೊಂಡು ಪಾದದ ಬಳಿ ಕುಳಿತು ಅಳಲಾರಂಭಿಸಿದ್ರು. ಮುಚ್ಚಿಟ್ಟ ಸತ್ಯಗಳು ಹೊರಬಂದ ಮೇಲೆ ಪಾರ್ಥನನ್ನ ಎದುರಿಸಲು ಹರಸಾಹಸ ಪಡುತ್ತಾ ಇದ್ದ ಪ್ರಮಿಳಾಗೆ ಎಲ್ಲರನ್ನ ನೋಡಿ ಭೂಮಿ ಇಲ್ಲೇ ಬಾಯ್ ಬಿಡಬಾರ್ದೆ ಅಂತ ಅನಿಸಿತ್ತು. ಹತ್ರ ಹೋಗೋದಿಕ್ಕೆ ಧೈರ್ಯ ಬರಲಿಲ್ಲ. ಪ್ರಮೀ ಎಂದು ಭಾಗೀರಥಮ್ಮನವರೇ ಕರೆದಾಗ ಹಸುವಿನ ಕರೆಗೆ ಓಗೊಟ್ಟ ಕರುವಿನಂತೆ ಓಡಿದ್ರು. ನಾಣಿ ಏಳು, ಸಮಾಧಾನ ಮಾಡ್ಕೊ. ಶ್ರೀಕಂಠಾಚಾರ್ಯರು ನಾರಾಯಣನನ್ನ ಸಂತೈಸಿದ್ರೆ ಶ್ಯಾಮಸುಂದರ ಆಚಾರ್ಯರು ಸ್ವರ್ಣ ಗಾಯನ ತೇಜನನ್ನ ಗಮನಿಸ್ತಾ ಇದ್ರು. ಹಳೆ ಫೋಟೋದಲ್ಲಿ ನೋಡಿದ್ದಕ್ಕೂ 25 ವರ್ಷಗಳ ನಂತರ ನೋಡ್ತಾ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದ್ದಿದ್ರಿಂದ, ಅಲ್ಲದೆ ಜೀವಮಾನದಲ್ಲೇ ಮೊದಲು ನೋಡ್ತಾ ಇರೋದ್ರಿಂದ ಗಾಯನ, ಸ್ವರ್ಣ, ತೇಜ 3 ಜನಕ್ಕೂ ಗುರುತು ಸಿಗಲಿಲ್ಲ. ಅಲ್ಲದೆ ಅವರಾಗಲೇ ಸತ್ತಿದ್ದಾರೆ ಅಂತ ನಂಬ್ಕೊಂಡಿದ್ರು. ಪಾರ್ಥನೆ ಎಲ್ಲರನ್ನೂ ಹತ್ರ ಬರೋದಕ್ಕೆ ಸನ್ನೆ ಮಾಡಿದಾಗ ಸನಿಹ ಬಂದು ನಿಂತರು. ಗಾಯನ, ಸ್ವರ್ಣ, ತೇಜ, ಇವರೇ ನಮ್ಮ ಅಜ್ಜಯ್ಯ, ಇವರು ನಮ್ಮ ಅಪ್ಪಯ್ಯ, ಇದು ನನ್ನಮ್ಮ, ಇವಳೇ ಸ್ವರ್ಣ, ಪ್ರಮಿಳಾ ಅಕ್ಕನ ಮಗಳು, ಇವನು ತೇಜ, ಜಯಶೀಲಾ ಆಂಟಿ ಮಗ, ನನ್ನ ಗೆಳೆಯ, ಮತ್ತು ಇದು ಗಾಯನ, ನಿಮ್ಮ ಸೊಸೆ ಎಂದು ಪರಸ್ಪರ ಪರಿಚಯ ಮಾಡಿಕೊಟ್ರೆ, ಏನಜ್ಜಯ್ಯ, ಮಾವಯ್ಯ, ಅತ್ತೇನಾ, ಇವರೆಲ್ಲ ಹೇಗೆ ಬಂದರು ಎಂದು ಗಾಯನ ಆಶ್ಚರ್ಯದಿಂದ ಕೇಳಿದ್ಲು. ಅಜ್ಜಯ್ಯ ಅಂದರೆ ನನಗೆ ಮುತ್ತಾತ, ಇವರು ನನ್ನ ಅಜ್ಜಿ, ಇವರೆಲ್ಲ ತಾತನ, ಇವರೆಲ್ಲ ಸತ್ತೋಗಿದ್ದಾರೆ ಅಂದ್ಲಲ್ಲ ಅಮ್ಮ ಎಂದು ಸ್ವರ್ಣ ಆಶ್ಚರ್ಯ ವ್ಯಕ್ತಪಡಿಸಿ ನಮಸ್ಕರಿಸಿದ್ಲು. ರೀ, ನಮ್ಮ ಪಾರ್ಥಂಗೆ ಮದುವೆ ಆಗಿದೆ ನೋಡಿ, ಆಗಲೇ ಸೊಸೆ ಬಂದಿದ್ದಾಳೆ, ಇವಳು ನಮ್ಮ ಪ್ರಮಿ, ನಾಣಿ ಮಗಳು, ಇವಳು ಜಯಶೀಲನ ಮಗನ ಎನ್ನುತ್ತಾ ಭಾಗೀರಥಮ್ಮನವರು ಬಳಿ ಬಂದು ಎಲ್ಲರ ಮುಖ ತಲೆ ನೇವರಿಸಿದ್ರು. ನಮಸ್ಕಾರ ಮಾಡಿಕೊಳ್ಳಲು ಹೋದ ಗಾಯನಾಳ ಉಬ್ಬಿದ ಹೊಟ್ಟೆಯನ್ನು ನೋಡಿ ಗರ್ಭಿಣಿ ಅಂತ ತಿಳ್ಕೊಂಡು ಹಾಗೆಲ್ಲ ಬಗ್ಬಾರ್ದು ಅಂತ ಹೇಳಿ ಅಪ್ಕೊಂಡ್ರು. ಶ್ಯಾಮಸುಂದರ ಆಚಾರ್ಯರು, ಶ್ರೀಕಂಠ ಆಚಾರ್ಯರು ಗಾಯನಾಳ ತಲೆ ಸವರಿ ಪುತ್ರ ಸಂತಾನ ಪ್ರಾಪ್ತಿರಸ್ತು ಎಂದು ಆಶೀರ್ವದಿಸಿ ಮತ್ತೊಮ್ಮೆ ಅಮ್ಮನವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಮನೆಗೆ ಹೊರಟರು. ಇದು ಕನಸೋ ನನಸೋ ಎಂದು ಆ ಕ್ಷಣಕ್ಕೂ ಯಾರಿಗೂ ಇನ್ನೂ ನಂಬಿಕೆ ಬಂದಿರಲಿಲ್ಲ. ಸುಂದರ ಸ್ವಪ್ನದಂತೆ ಭಾಸವಾಗ್ತಿದ್ದೆ. ಎಚ್ಚರವಾದರೆ ಎಲ್ಲಿ ಕನಸು ಕದಡಿ ಹೋಗೋದೋ ಅನ್ನೋ ಭಯ ಇತ್ತು. ಯಜಮಾನ್ರನ್ನ, ಅಜ್ಜಯ್ಯನ್ನ, ಅಮ್ಮವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ ಎಂದು ನಾರಾಯಣರು ಹೇಳಿದ್ರೆ ತೇಜ ಕಾರಿನ ಕೀ ಕೊಟ್ಟಿದ್ದ. ಆಚಾರ್ಯರು ಬಂದದ ಕಾರಿನಲ್ಲಿ ಉಳಿದವರು ಹತ್ತಿದ್ರು. ಅಂಗಳದಲ್ಲಿ ಕಾರ್ ನಿಂತಾಗ ಇಷ್ಟು ವರ್ಷ ದೂರ ಇದ್ದ ಮನೆ ಅಲ್ಲಿದೆ, ನಮ್ಮನೆ ಇಲ್ಲಿರುವುದು ಸುಮ್ಮನೆ ಎಂಬ ಸಾಲುಗಳು ಪ್ರತಿ ಕ್ಷಣ ನೆನಪಾಗ್ತಾ ಇದ್ವು. ಇಲ್ಲೇ ಇರಿ, ಒಂದೇ ಒಂದು ನಿಮಿಷ, ಈಗ ಬಂದೆ ಎನ್ನುತ್ತಾ ಗಾಯನ ಒಳಗೋಡಿದ್ಲು ಸಂಭ್ರಮದಿಂದ. ಪ್ರಮಿಳಾ ಹಸುವಿನ ಕೆಚ್ಚಲು ಕಚ್ಚಿಕೊಂಡ ಕರುವಿನಂತೆ ಭಾಗೀರಥಮ್ಮನವರನ್ನ ಬಿಟ್ಟು ಅಲುಗಾಡ್ತಾನೇ ಇರಲಿಲ್ಲ. ತಾಯಿಯ ಮಮತೆಯೇ ಅಂಥದ್ದು. ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಪ್ರಮಿಳಾಗೆ ಬದುಕು ರೊಟ್ಟಿ ಮಗುಚಿದಂತೆ ಬದಲಾಗಿ ಜವಾಬ್ದಾರಿಗಳ ಮೂಟೆ ಹೊರಿಸಿತ್ತು. ಹೈರಾಣಾದ ಬದುಕಿನಲ್ಲಿತ್ತೇ ಸಿಕ್ಕ ಮಾತೃಪ್ರೇಮ ಅವರನ್ನ ಮಗುವಾಗಿ ಮಾಡಿತ್ತು. ಪಾರ್ಥ, ಅಜ್ಜಯ್ಯ, ಅಪ್ಪಯ್ಯನ ಮಧ್ಯೆ ಇದ್ರೆ ನಾರಾಯಣರು ಯಜಮಾನರ ಪಕ್ಕ ನಿಂತಿದ್ರು. ಗಾಯನ ಆರತಿ ತಟ್ಟೆ ಹಿಡ್ಕೊಂಡು ಬಂದು, ಇಷ್ಟೊಂದು ವರ್ಷ ಆದಮೇಲೆ ಬರ್ತಾ ಇದ್ದೀರಾ, ನಿಮ್ಮದೇ ಮನೆಯಲ್ಲಿ ನಿಮಗೆ ಆರತಿ ಮಾಡ್ತಾ ಇದ್ದೀನಿ ಎನ್ನುತ್ತಾ ಆರತಿ ಮಾಡಿ ಒಳಗೆ ಬರಮಾಡ್ಕೊಂಡ್ಲು. ಮೂವರು ಬಲಗಾಲಿಟ್ಟು ಒಳಗೆ ಬಂದರು, ತಮ್ಮ ಮನೆಯ ಅನುಭೂತಿಯನ್ನು ಅನುಭವಿಸುತ್ತಾ. ನಾರಾಯಣ, ಪಾರ್ಥ, ಶ್ಯಾಮಸುಂದರ ಆಚಾರ್, ಶ್ರೀಕಂಠ ಆಚಾರ್ಯರ ಕಾಲ ಬಳಿ ಕುಳಿತರೆ ಪ್ರಮಿಳಾ ಅಮ್ಮನ ಪಕ್ಕ ತೋಳಿಗೊರಗಿ ಕುಳಿತಿದ್ಲು. ಕಣ್ಣೀರು ತಡೆ ಇಲ್ಲದೆ ಹರಿಯುತ್ತಿತ್ತು. ಯಜಮಾನ್ರೇ, ಏನಿದೆಲ್ಲ, ಇಷ್ಟು ವರ್ಷ ಯಾಕೆ ದೂರ ಇದ್ರಿ? ನೀವೆಲ್ಲ ಬದುಕೇ ಇಲ್ವೇನೋ ಅಂತ ಅಂದ್ಕೊಂಡಿದ್ವಿ ನಾವೆಲ್ಲ. ಒಂದು ಸಣ್ಣ ಸುಳಿವು ಕೂಡ ಸಿಗಲಿಲ್ಲ ನೀವೆಲ್ಲ ಬದುಕಿದ್ದೀರಾ ಅಂತ ಎಂದರು ನಾರಾಯಣ. ಹೌದು ಅಪ್ಪಯ್ಯ, ಈ ಊರಿಗೆ ಬಂದಾಗ ನಮ್ಮ ಮನೆತನದ ಬಗ್ಗೆ, ನಿಮ್ಮೆಲ್ಲರ ಬಗ್ಗೆ ಗೊತ್ತಾದಾಗ ನಾನೆಂಥ ನತದೃಷ್ಟ,
ಎಲ್ಲರನ್ನು ನೋಡೋ ಭಾಗ್ಯ ಇಲ್ವಲ್ಲ, ಅಮ್ಮನ ಕೈ ತುತ್ತು ಕೈ ರುಚಿ ಸವಿಯೋ ಭಾಗ್ಯ ಇಲ್ಲ, ಅಜ್ಜಯ್ಯ ಅಪ್ಪಯ್ಯನ ಮಾರ್ಗದರ್ಶನದಲ್ಲಿ ಸಾಗೋ ಭಾಗ್ಯ ಇಲ್ಲ ಅಂತ ನೀವು ಬರೆದಿಟ್ಟರ ಗ್ರಂಥಗಳನ್ನು ಅಭ್ಯಾಸ ಮಾಡುವಾಗ ಅದೆಷ್ಟೋ ಸಲ ಅಂದ್ಕೊಂಡಿದ್ದೀನಿ ಎಂದ ಭಾರತ. ಪಾರವಜ್ಜಿ, ರಂಗಮ್ಮ, ನಿಮ್ಮ ಬಗ್ಗೆ ನನಗೆ ಪುರಾಣದ ಕಥೆಗಳನ್ನು ರೀತಿ ಹೇಳುವಾಗ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಇಲ್ವಲ್ಲ ಅಂತ ಬೇಜಾರಾಗೋದು. ಭಾರತ ಅವರಂತೂ ತುಂಬ ನೊಂದ್ಕೊಳ್ಳೋರು ಎಂದಳು ಗಾಯನ ಎಲ್ಲರಿಗೂ ಕುಡಿಯಲು ನೀರು ತಂದುಕೊಟ್ಟು. ನನಗೂ ಕೂಡ ಎಂಥ ಲೆಸೆಂಡ್ಸ್ ಇದ್ದಾರೆ ಅಂತ ನಮ್ಮ ಫ್ಯಾಮಿಲಿನಲ್ಲಿ ಅಂತ ಗ್ರೇಟ್ ಫೀಲ್ ಆಗೋದು ಎಂದಳು ಸ್ವರ್ಣ. ಆಡಲು ಎಲ್ಲರಂತೆ ಸಾಕಷ್ಟು ಮಾತುಗಳಿದ್ರೂ ಎಲ್ಲರನ್ನ ಮನಸಾರೆ ಕಣ್ತುಂಬಿಕೊಳ್ಳುತ್ತಾ ನಿಂತಿದ್ದ ತೇಜ. ಎಲ್ಲೋ ಹೋಗಿದ್ದು ಏನೋ ಆಯಿತು. ಮನಸ್ಸಿನ ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಬಂದು ಕೂತಿದ್ದೆ. ಅಮ್ಮನವರು ನನಗೆ ನಿಮ್ಮನ್ನೆಲ್ಲ ಮರಳಿ ಕೊಡ್ತಾರೆ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಎನ್ನುತ್ತಾ ಭಾರತ ಅಜ್ಜಯ್ಯನ ಮಡಿಲಿನಲ್ಲಿ ತಲೆ ಇಟ್ಟಿದ್ದ. ಎಲ್ಲ ಆಗಿದ್ದು ನನ್ನಿಂದ ಅಂತ ನಾನು ಅದೆಷ್ಟು ಸಲ ಶಪಿಸ್ಕೊಂಡಿದ್ದೀನಿ. ನನ್ನ ನೀವೆಲ್ಲ ಕ್ಷಮಿಸ್ತೀರಾ ಅಲ್ವಾ? ನನ್ನ ದುಡುಕುತನದಿಂದಲೇ ಇಷ್ಟೆಲ್ಲ ಆಗಿದ್ದು ಎಂದಳು ಪ್ರಮೀಳಾ. ದಡ್ಡಿ, ನಿನ್ನ ದುಡುಕ್ತನ ಏನಿಲ್ಲ, ಎಲ್ಲ ವಿಧಿಲಿಖಿತ, ಪೂರ್ವ ನಿಯೋಜಿತ. ನೀನು ಯೋಚನೆ ಮಾಡಬೇಡ ಬಿಡು ಎಂದರು ಶ್ಯಾಮಸುಂದರ ಆಚಾರರು. ಹೌದು ಪ್ರಮಿ, ತುಂಬ ಮಾತಿದೆ, ಆಡೋಣ. ಏಳು ಮೇಲೆ ತಟ್ಟೆ ಹಾಕು, ಈಗಲಾದರೂ ಕೆಲಸ ಮಾಡ್ತೀಯೋ ಇಲ್ವೋ ಎಂದರು ಶ್ರೀಕಂಠಾಚಾರ್ಯರು ಮಗಳನ್ನು ಉದ್ದೇಶಿಸಿ. ಇಲ್ಲ ತಾತ, ಅಮ್ಮ ಬೆಂಗಳೂರಿನಲ್ಲಿ ಇರೋಷ್ಟು ದಿನ ಎಲ್ಲ ಕೆಲಸ ಮಾಡೋಳು. ಇಲ್ಲಿಗೆ ಬಂದಮೇಲೆ ಏನೂ ಮಾಡಲ್ಲ. ನಾನು ಹುಡುಗಿಯಾಗಿದ್ದಾಗ ಆಗಿದ್ದೆ, ಹೀಗಿದ್ದೆ, ನಮ್ಮಮ್ಮ ಅದು ಮಾಡಿಕೊಡೋರು ಇದು ಮಾಡಿಕೊಡೋರು ಅಂತ ಹೇಳಿದ್ದು ಎಂದು ದೂರು ಹೇಳಿದ್ಲು ಸ್ವರ್ಣ. ನನ್ನ ಫ್ರೆಂಡ್ಸ್ ಎಲ್ಲ ಅಜ್ಜಿ ತಾತ ಅಂತ ಹೇಳುವಾಗ ನನಗೂ ಅಜ್ಜಿ ತಾತ ಇರಬೇಕಿತ್ತು. ಅಜ್ಜಿ ಕೈ ತುತ್ತು ಕೊಡ್ತಾ ಚಂದಮಾಮನ ಕಥೆ ಹೇಳಬೇಕಿತ್ತು. ತಾತ ಅಂಗಡಿ ಕರ್ಕೊಂಡು ಹೋಗಿ ಆಟದ ಸಾಮಾನು ಕೊಡಿಸ್ಬೇಕು. ಈ ಅಮ್ಮ ಬೈದಾಗ ದೂರ ಹೇಳೋಕ್ಕೆ ಈ ಅಮ್ಮನ ಅಪ್ಪ ಅಮ್ಮ ಇರಬೇಕಿತ್ತು. ಅಮ್ಮ, ನಾನು ನಿನ್ನ ಹಾಗಲ್ಲ, ಅಮ್ಮ ಹೇಳಿದ ಮಾತು ಕೇಳ್ತಿದ್ದೆ ಅಂತ ಸುಳ್ಳು ಹೇಳಿದಾಗ ನಿಜಾನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಜ್ಜಿ ಇರಬೇಕಾಗಿತ್ತು. ಹೀಗೆ ಎಷ್ಟೊಂದು ಸಲ ನೀವಿರಬೇಕಾಗಿತ್ತು ಅಂತ ಅನಿಸೋದು ಗೊತ್ತಾ? ನಾವೆಲ್ಲ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ವಿ ನಿಮ್ಮನ್ನು ಅಂತ ಹೇಳಿ ಸ್ವರ್ಣ ಭಾಗೀರಥಮ್ಮನವರ ಮಡಿಲಿನಲ್ಲಿ ತಲೆ ಇಟ್ಟು ಮಲಗ್ತಾ ಹೇಳಿದ್ಲು. ಹೋಗೆ ನಮ್ಮಮ್ಮ. ಪ್ರಮೀಳಾ ಮಕ್ಕಳಂತೆ ಸ್ವರ್ಣನನ್ನ ನೂಕಿದ್ರು. ಪ್ರಮೀಳರ ಮಾತಿಗೆ ಎಲ್ಲರೂ ನಕ್ಕಿದ್ರು, ಹಾಲ್ ಬೆಳಗಿನಂತೆ. ಗಾಯನ, ಅತ್ತೆ ಮಾವ ಪಾರವ ಎಲ್ಲ ಎಲ್ಲಿ ಹೋದ್ರು ಎಂದ ಭಾರತ. ಬೆಳಗ್ಗೆ ಗಾಯನ ಜೊತೆ ಬಂದಿರೋದಕ್ಕೆ ಹೇಳಿದ್ದನ್ನು ನೆನಪು ಮಾಡಿಕೊಂಡು. ನಾನೇ ಬಿಟ್ಟು ಬಂದೆ ಪಾರ್ಥ ಎಂದ ತೇಜ. ಹೌದಾ, ಸರಿ, ಪಾರವಾದರೂ ಇರಬೇಕಿತ್ತು ಎಂದ ಭಾರತ. ಪಾರವಜ್ಜಿ ಬಗ್ಗೆ ಗೊತ್ತಲ್ವಾ? ಹೊರಟರು ಅಂದರೆ ಹೊರಟರು ಅವರು. ತೇಜ ಅಣ್ಣನೇ ಹೇಳಿದ್ರು ನೀವು ತುಂಬ ಡಿಸ್ಟರ್ಬ್ ಆಗಿದ್ರಿ ಅಂತ, ಅದಕ್ಕೆ ನಾನೇ ಕಳಿಸ್ದೆ ಎಂದು ಗಾಯನ ಹೇಳಿದ್ಲು. ತವರಿನ ಎದುರು ಗಂಡನ ಮನೆಯ ಯಾವ ವಿಷಯಗಳನ್ನು ತೀರಾ ಬಿಟ್ಕೊಡೋದಿಲ್ಲ. ಅತ್ತಿಗೆ ಎಂದರೆ ಅಮ್ಮನಿಗೆ ಅಷ್ಟಕ್ಕಷ್ಟೇ. ಇನ್ನು ಅಮ್ಮನ ಎದುರು ಎಲ್ಲ ಚರ್ಚೆ ನಡೆದರೆ ಸರಿಯಾಗದು ಎಂದುಕೊಂಡು, ಅಜ್ಜಯ್ಯ, ಅಪ್ಪಯ್ಯ, ಅಮ್ಮ ಊಟ ಕೇಳಿ, ಗಾಯನ ರಂಗಮ್ಮನ ಹತ್ರ ಹೇಳಿಸ್ಕೊಂಡು ಅಮ್ಮನ ಹಾಗೆ ಅಡುಗೆ ಮಾಡೋದು ಕಲ್ತಿದ್ದಾರೆ ಅಂತ ಹೇಳಿ ಪಾರ್ಥ ಹೆಂಡತಿಯ ಬಗ್ಗೆ, ನಿಮ್ಮಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರಲ್ಲ ಅತ್ತೆ. ಭಾರತ ಅವರು ನನಗೂ ಅಮ್ಮ ಇರಬೇಕಾಗಿತ್ತು, ಅಮ್ಮನ ಕೈ ರುಚಿ ಸವಿಯೋ ಅದೃಷ್ಟ ನನಗಿಲ್ಲ ಅಂತ ತುಂಬ ಸಲ ಬೇಜಾರು ಮಾಡ್ಕೊಳ್ಳೋರು. ರಂಗಮ್ಮನ ಹತ್ರ ಹೇಳಿದಾಗ ಅವರು ನಿಮಗೆ ಅಡುಗೆಯಲ್ಲಿ ಸಹಾಯ ಮಾಡ್ತಾಯಿದ್ರಂತಲ್ಲ, ಅಮ್ಮವ್ರು ಹೇಗೆ ಮಾಡ್ತಾಯಿದ್ರು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿಕೊಟ್ರು. ತಕ್ಕಮಟ್ಟಿಗೆ ಕಲ್ತಿದ್ದೀನಿ ಎಂದಳು ಗಾಯನ. ಪ್ರತಿ ತಾಯಿನೂ ನನ್ನ ನಂತರ ಸೊಸೆಯಾಗಿ ಬರೋಳು ನನ್ನ ಮಗನ್ನ ನನ್ನ ಹಾಗೆ ನೋಡ್ಕೊಳ್ಳಿ ಅಂತ ಬೇಡ್ಕೋತಾಳೆ. ನೀನು ಪ್ರತಿ ತಾಯಿನೂ ಬಯಸೋ ಅಂಥ ಸೊಸೆ ಎಂದರು ಭಾಗೀರಥಮ್ಮ. ಈ ಸಮಯದಲ್ಲಿ ನೀನೇನು ಕೆಲಸನೂ ಮಾಡಬೇಡ, ವಿಶ್ರಾಂತಿ ತಗೋಬೇಕು. ಪ್ರಮಿ, ಹೇಳಬೇಕಲ್ವಾ ಇದೆಲ್ಲ ನೀನು ಹಿರಿಯವಳಾಗಿ ಎಂದರು. ಅವಳ ಹತ್ರ ಏನೂ ಮಾಡಿಸಲ್ಲ ಅಮ್ಮ, ಇಬ್ಬರು ಅಡುಗೆ ಕೆಲಸಕ್ಕಿದ್ದಾರೆ. ನಮ್ಮ ಪದ್ಧತಿ ಪ್ರಕಾರ ಭಾರತ ಗರ್ಭಿಣಿಗೆ ಕೊಡಬೇಕಾಗಿರೋ ಔಷಧಿ, ಆಹಾರ ಎಲ್ಲ ಕೊಡಿಸ್ತಿದ್ದಾನೆ ಎಂದರು ಪ್ರಮೀಳಾ. ನೋಡಿ ಅಪ್ಪಯ್ಯ, ಎಂಥ ಸಂತೋಷದ ಸುದ್ದಿ ಕೇಳಿದ್ವಿ ಬಂದ ದಿನಾನೇ. ನಾವು ಹೋದಾಗ ಭಾರತ ಇನ್ನೂ ಚಿಕ್ಕವನು, ಇವಾಗಲೇ ಅವನಿಗೊಂದು ಮಗು ಆಗ್ತಾ ಇದೆ. ಕಾಲ ಎಷ್ಟು ಬೇಗ ಸರಿದು ಹೋಯಿತು, 25 ವರ್ಷಗಳು ಎಂದು ಭಾವುಕರಾದರು ಶ್ರೀಕಂಠಾಚಾರ್ಯರು. ಹ್ಯಾಪಿ ಆಗಿರೋ ಟೈಮ್ನಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಎಮೋಷ್ನಲ್ ಆಗ್ತಾ ಇದ್ದೀರಾ? ಐ ನೋ, ತುಂಬ ವರ್ಷಗಳಾದಮೇಲೆ ಒಬ್ರನ್ನೊಬ್ಬರು ಅದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಗೂಸ್ ಬಂಪ್ಸ್ ಬರುತ್ತೆ ಅಂತ. ಬಟ್ ನನಗೆ ಹಸುವಾಗ್ತಿದೆ. ನಾನು ಕೂಡ ಫಸ್ಟ್ ಟೈಮ್ ಅಜ್ಜಿ ಕೈ ತುತ್ತು ತಿನ್ನಬೇಕು. ಅಜ್ಜ, ಅಜ್ಜಿ ಇಬ್ಬರ ಮಧ್ಯೆ ಕತೆ ಕೇಳ್ತಾ ಮಲ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕಲ್ಲ ಎಂದಳು ಸ್ವರ್ಣ. ಎಲ್ರಿಗೂ ನಾನೇ ಕೈ ತುತ್ತು ಕೊಡ್ತೀನಿ. ಪ್ರಮೀಳಾ, ನಿಮ್ಮ ಅಜ್ಜ ಹೆಂಗೋ ಅಪ್ಪ ಹೆಂಗೋ ತಟ್ಟೆ ಹಾಕು ಎನ್ನುತ್ತಾ ಭಾಗೀರಥಮ್ಮ ಮೇಲೆದ್ರು.
ಬಚ್ಚಲು ಮನೆಗೆ ಹೋಗಿ ಕೈಕಾಲು ತೊಳ್ಕೊಂಡು ಬರೋ ಅಷ್ಟರಲ್ಲಿ, ಗಾಯನ, ಹಿತ್ತಾಳೆ ತಟ್ಟೆಗಳನ್ನು ಎತ್ತಿಡೋಕೆ ಹೇಳಿದ್ನಲ್ಲ, ಎಲ್ಲಿಟ್ಟಿದೀಯಾ ಎಂದರು ಪ್ರಮೀಳಾ. ಅತ್ತಿಗೆ, ಅಡುಗೆ ಮನೆಯಲ್ಲಿ ಮರದ ದೊಡ್ಡ ಪೆಟ್ಟಿಗೆ ಇದೆಯಲ್ಲ, ಅದರಲ್ಲೇ ಇದೆ. ಅಜ್ಜಯ್ಯ ಮಾವಯ್ಯ ಊಟ ಮಾಡ್ತಾ ಇದ್ದ ತಟ್ಟೆ ಲೋಟಗಳು ಎಂದಳು ಗಾಯನ. ಪ್ರಮೀಳಾ ಚಾಪೆ ಹಾಸಿ ಮುಂದೆ ಮಣೆ ಇಟ್ಟು ಮಣೆಯ ಮೇಲೆ ಊಟದ ತಟ್ಟೆ ಲೋಟ ಇಟ್ಟು ಜೋಡಿಸ್ತಾ, ಅಪ್ಪಯ್ಯ ಅಜ್ಜಯ್ಯಂಗೆ ಹೀಗೆ ಬಡಿಸ್ಬೇಕು ಎಂದು ಗಾಯನಾಗೆ ಹೇಳ್ಕೊಟ್ರು. ಆಚಾರ್ಯರು ಬಂದ ಮೇಲೆ ಇಬ್ಬರಿಗೂ ಊಟ ಬಡಿಸಿದ್ರು. ಭಾಗೀರಥಮ್ಮ ದೊಡ್ಡ ತಟ್ಟೆಯಲ್ಲಿ ಕಲಿಸ್ಕೊಂಡು ಎಲ್ಲರನ್ನ ಸುತ್ತ ಕೂರಿಸ್ಕೊಂಡು ಕೈತುತ್ತು ನೀಡಿದ್ರು. ಕೊನೆಯಲ್ಲಿ ಗಾಯನಾಗೆ ವಿಶೇಷವಾಗಿ ಹಾಲು ಕುಡಿಸಿದ್ರು. ನಾರಾಯಣ ಆಚಾರ್ಯರು ಇಬ್ಬರಿಗೂ ಹಾಸಿಗೆ ಸಿದ್ಧಪಡಿಸಿ, ಯಜಮಾನ್ರೇ, ಎಲೆ ಅಡಿಕೆ ಹಾಕುತ್ತಿರತ್ತರಲ್ಲ ಅಂತ ಕೇಳಿದ್ದ. ಬೇಡ ನಾಣಿ, ಎಲೆ ಅಡಿಕೆ ಅಭ್ಯಾಸ ಬಿಟ್ಟಿದ್ದೀವಿ. ಪ್ರಯಾಣ ಮಾಡಿ ಆಯಾಸ ಆಗಿದೆ, ಮಲಗ್ತೀವಿ ಎಂದು ಹಾಸಿಗೆಯ ಮೇಲೆ ಕಾಲು ನೀಡಿದರೆ ನಾರಾಯಣ ಕಾಲು ಒತ್ತಲಾರಂಭಿಸಿದರು. ಬಿಡೋ ನಾಣಿ, ಕಾಲೇನು ಒತ್ತಬೇಡ, ಇಂಥ ಅಭ್ಯಾಸಗಳೆಲ್ಲ ಬಿಟ್ಟು ವರ್ಷಗಳೇ ಆಗೋಗಿದ್ದಾವೆ ಎಂದರು ಶ್ರೀಕಂಠ ಆಚಾರ್ಯರು. ನೀವು ಅಭ್ಯಾಸ ಕೈ ಬಿಟ್ಟಿದ್ರೆ ನಾನು ಮತ್ತೆ ಇಂಥ ಅದೃಷ್ಟ ಸಿಗಲ್ವಲ್ಲ ಅಂತ ನೊಂದ್ಕೋತಿದ್ದೆ. ನೀವೆಲ್ಲ ಬದುಕಿದ್ದೀರಾ ಅಂತ ಗೊತ್ತಾಗಲಿಲ್ಲ. ಅಂಥದ್ರಲ್ಲಿ ಮತ್ತೆ ಸಿಕ್ಕಿರೋ ಇಂಥ ಸುವರ್ಣ ಅವಕಾಶನ ಹೇಗೆ ಕೈ ಬಿಡಲಿ ಎಂದರು ನಾರಾಯಣ. ನೀನೊಂಚೂರು ಬದಲಾಗಿಲ್ಲ ನಾಣಿ, ಅಲ್ವಾ ಅಪ್ಪಯ್ಯ ಎಂದು ಶ್ರೀಕಂಠಾಚಾರ್ಯರು ಹೇಳಿದ್ರೆ, ಈ ಮನೆ ಅನ್ನ ತಿಂದು ಬೆಳೆದಿರೋನು, ಎಲ್ಲೋ ಅನಾಥನಾಗಿ ಬೆಳೆಯಬೇಕಾಗಿದ್ದವನಿಗೆ ಆಶ್ರಯ ಬದುಕು ಎಲ್ಲ ಕೊಟ್ಟು ಆಚಾರು ಮನೆ ಅಳಿಯ ಅನ್ನೋ ಸ್ಥಾನಮಾನ ಕೊಟ್ಟಿದ್ದೀರಾ. ಈ ಅಲ್ಪನಿಗೆ ಇನ್ನೇನು ಬೇಕು ಹೇಳಿ? ಈಗ ನೀವು ಬಂದ್ರಲ್ಲ, ಅಷ್ಟು ಸಾಕು. ಅಮ್ಮನವ್ರು ನಮಗೆ ವರ ಕೊಟ್ಟರು ಎಂದರು ನಾರಾಯಣ. ಮಗಳು ಏನು ಮಾಡ್ತಾ ಇದ್ದಳು ಎಂದು ಶ್ಯಾಮಸುಂದರ ಆಚಾರ್ಯರು ಮರಿಮಗಳ ಬಗ್ಗೆ ವಿಚಾರಿಸಿದರು. MBA ಓದ್ತಾ ಇದ್ದಾಳ ಜಯ, ಓದೋದ್ರಲ್ಲಿ ತುಂಬ ಮುಂದು. ಮೊದಲೆಲ್ಲ ಫಾರಿನ್ಗೆ ಹೋಗಬೇಕು ಅನ್ನೋಳು. ಇಲ್ಲಿಗೆ ಬಂದು ನಮ್ಮ ಮನೆತನದ ಬಗ್ಗೆ ಗೊತ್ತಾದ ಮೇಲೆ ನಾನು ಅಜ್ಜಯ್ಯನ ಹಾಗೆ ಏನಾದರೂ ಇಲ್ಲೇ ಸಾಧನೆ ಮಾಡ್ತೀನಿ, ಹೆಸರು ಮಾಡ್ತೀನಿ ಅಂತಾಳೆ ಎಂದರು ನಾರಾಯಣ. ಪಾರ್ಥನ ಹೆಂಡತಿ ಯಾವೂರು, ಯಾವಾಗಾಯಿತು ಮದುವೆ, ಎಲ್ಲಿ ಮಾಡಿದ್ರಿ ಅಂತ ಕೇಳಿದರು. ಪಾರ್ಥನ ಮದುವೆ ಆಗಿದ್ದೇ ಒಂದು ವಿಶೇಷ. ಗಾಯನ ಇಲ್ಲೇ ಸೋಮಲಾಪುರದವಳು, ನಮಗೂ ಗೊತ್ತಿರಲಿಲ್ಲ. ಸ್ವರ್ಣ ಗಾಯನ ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ರು. ಆಗಾಗ ಮನೆಗೆ ಬರೋಳು. ಅವ್ರ ಮನೇಲಿ ಸೋದರ ಮಾವನ ಕಾಟ, ಅದಕ್ಕೆ ಅಮ್ಮನವರ ಜಾತ್ರೆ ಆಯ್ತಲ್ಲ, ಆಗ ಗಾಯನನ್ನು ಕರ್ಕೊಂಡು ಬಂದಿದ್ದ. ಗಾಯನ ಈ ಮನೆಗೆ ಹೇಳಿ ಮಾಡಿಸಿದಂಥ ಸೊಸೆ, ಅಮ್ಮನವರ ಅಪ್ಪಟ ಭಕ್ತೆ. ಜಾತ್ರೆಯಲ್ಲಿ ಅಮ್ಮನವರ ಬೆಳಕು ಪಾರ್ಥ ಗಾಯನ ಇಬ್ಬರ ಮೇಲೂ ಬಿದ್ದಿತ್ತು. ಆಮೇಲೆ ಪಾರಬಜ್ಜಿ ಗುಡಿಸ್ಲಿನಲ್ಲಿ ಮದುವೆ ಆಗಿತ್ತು. ನಮಗೆ ಗೊತ್ತಾಗಿದ್ದೇ ನಾವಿಲ್ಲಿಗೆ ಬಂದ ಮೇಲೆ ಎಂದರು ನಾರಾಯಣ. ಎಲ್ಲ ಒಳ್ಳೇದಾಗಿದೆಯಲ್ಲ, ಅಷ್ಟು ಸಾಕು. ಅಮ್ಮನವರು ನಾವಿಲ್ಲದೇ ಇದ್ದಾಗ ನಮ್ಮ ಕುಟುಂಬನ ಕಾಪಾಡಿದ್ದಾರೆ ಎಂದರು ಅಜ್ಜಯ್ಯ. ಎಲ್ಲರ ಊಟವಾದ ಬಳಿಕ ತೇಜ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಟು ಹೊರಬಂದ. ಇಲ್ಲೇ ಉಳಿದಿಕೋ ಎಂದು ಬಲವಂತ ಮಾಡಿದ್ರು ಒಪ್ಪದೆ. ಸ್ವರ್ಣ, ಪಾರ್ಥ, ಭಾಗೀರಥಮ್ಮನವರ ಪಕ್ಕ ಮಲಗಲು ನಾನು ತಾನೆಂದು ಕಿತ್ತಾಡ್ತಾ ಇದ್ರೆ ತೇಜನನ್ನು ಹಿಂಬಾಲಿಸಿ ಅಂಗಳಕ್ಕೆ ಬಂದ ಪ್ರಮೀಳಾ, ತೇಜ ಅಂತ ಕರೆದ್ರು. ತಿರುಗಿ ನೋಡಿ, ಏನಾಂಟಿ ಎಂದು ಅಲ್ಲಿಯೇ ನಿಂತ ತೇಜ. ಹತ್ತಿರ ಬಂದ ಪ್ರಮೀಳಾ ಅವನ ಎರಡೂ ಭುಜಗಳನ್ನು ಹಿಡ್ಕೊಂಡು, ಈ ಅತ್ತೆನ ಕ್ಷಮಿಸಿ ಅತ್ತೆ ಅಂತ ಕರೆಯಲ್ವಾ ಎಂದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.